ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಕನ್ನಡ ಹೃದಯಗಳಿಗೆ ನಮಸ್ತೆ. ಬಹಳ ಬೇಸರದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ನಾವೆಲ್ಲ ಒಂದು ವಾರದಿಂದ ಸುಮಾರು ಈ ಬಿಗ್ ಬಾಸ್ ಅನ್ನೋದರಲ್ಲಿ ಮುಳುಗೋಗಿದ್ದೀವಿ. ಇದರ ಮಧ್ಯೆ ತಮಿಳುನಾಡಿನ ಈರೋಡ್ ಭವಾನಿ ನಗರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಡೆಮಾಕ್ರೆಟಿಕ್ ಅಪ್ರೆಸಿಂಗ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಅಂತಕ್ಕಂಥ ಒಬ್ಬ ದುರ್ಮಾಂಗಿ ನೀಚ ಸಿಲಂಬರಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕರ್ನಾಟಕದಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಮಾಲೆಯನ್ನು ಧರಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈರೋಡ್ನ ಭವಾನಿ ನಗರ ಅಂತಕ್ಕಂಥ ಸ್ಥಳದಲ್ಲಿ ಕನ್ನಡಿಗರನ್ನು ತಡೆದು ಕನ್ನಡ ನಾಡು ನುಡಿ ಜಲದ ಅಸ್ಮಿತೆಯ ಪ್ರತೀಕವಾದಂತಹ ನಮ್ಮ ಕರ್ನಾಟಕದ ಬಾವುಟಗಳನ್ನು ಕಿತ್ತಿ ಎಸೆದು ಅಷ್ಟೇ ಅಲ್ಲದೆ ನಮ್ಮ ಚಾಲಕರ ಮೇಲೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ ಅಮಾನವೀಯವಾದದ್ದು, ಸಹಿಸಕ್ಕಾಗದೇ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ಸಿಲಂಬರಸ್ ಅಂತಕ್ಕಂಥ ವ್ಯಕ್ತಿ ಒಂದು ವಿಡಿಯೋದಲ್ಲಿ ಹೇಳ್ತಾನೆ, ನೀವು ಕನ್ನಡಿಗರು 10 ಜನ ಬಂದರೆ ನಾವು 30 ಜನ ಬರ್ತೇವೆ ಅಂತೇಳಿ. ಸ್ವಾಮಿ, ನಿಮ್ಮ ತಮಿಳುನಾಡಿಗೆ ನುಗ್ಗಿ ಅಲ್ಲಿ ಹೋರಾಟ ಮಾಡಿ ಗಲಾಟೆ ಮಾಡ್ತಕ್ಕಂಥದ್ದು ಕಾನೂನುಬದ್ಧವಾದದ್ದಲ್ಲ. ಅದರ ಅವಶ್ಯಕತೆಯೂ ನಮಗಿಲ್ಲ. ಯಾಕೆಂದರೆ ನಿಮ್ಮಂತಹ ಸಾವಿರಾರು ತಮಿಳುಗರಿಗೆ ಜಾಗ ಕೊಟ್ಟಿರ್ತಕ್ಕಂಥ ಉದಾರವಾದಿಗಳು, ಔದಾರ್ಯವನ್ನು ಮೆರೆದಂತಹ ಕನ್ನಡಿಗರಾದಂತಹ ನಾವು ಹೋರಾಟಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇಂತಹ ಅಮಾನವೀಯವಾದಂತಹ ಕೃತ್ಯಗಳಿಗೆ ನೇರ ಕಾರಣ ಯಾರು ಅಂದರೆ ನಮ್ಮ ಕಾನೂನಿನ ವ್ಯವಸ್ಥೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು, ಶಾಸಕರು, ದೊಡ್ಡ ದೊಡ್ಡ ಕನ್ನಡಿಗರು. ನೋಡಿ, ನಾವೆಲ್ಲ ಬಿಗ್ ಬಾಸ್ ವಿಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಅಮಾನವೀಯ ಕೃತ್ಯದ ವಿರುದ್ಧ ಹೋರಾಟವನ್ನು ಮಾಡೋದ್ರ ಮುಖಾಂತರ ಅಲ್ಲಿನ ತಮಿಳು ಸರ್ಕಾರಕ್ಕೆ, ಕಾನೂನಿಗೆ ಅರಿವನ್ನು ಮೂಡಿಸಿ ಇದರ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಇವತ್ತು ಆ ಸಿಲಂಬರಸ್ ಅನ್ನತಕ್ಕಂಥ ವ್ಯಕ್ತಿ ತಮಿಳುನಾಡು ಸರ್ಕಾರ ಅರೆಸ್ಟ್ ಮಾಡುವಂತೆ ಮಾಡಿರುವಂತಹ ನನ್ನ ಪ್ರೀತಿಯ ದಿಟ್ಟತನದ ಹೋರಾಟಗಾರ ರೂಪೇಶ್ ರಾಜಣ್ಣನವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಸರ್ ಅವರಿಗೆ ಮತ್ತು ಇದಕ್ಕೆ ಸ್ಪಂದಿಸಿದ ಎಲ್ಲ ಆ ಸಂಘಟಕರಿಗೆ ದೊಡ್ಡದೊಂದು ಸಲಾಂ ಮುಡಿಯುತ್ತಾ ಕನ್ನಡದ ಎಲ್ಲ ಜನತೆಯ ಪರವಾಗಿ, ಕರ್ನಾಟಕದ ಎಲ್ಲ ಸಂಘಟನೆಗಳ ಪರವಾಗಿ ನಮ್ಮ ಕನ್ನಡ ಕಲಾಸಿರಿ ಬಳಗದ ವತಿಯಿಂದ ತಮಗೆ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ರೂಪೇಶ್ ರಾಜಣ್ಣನವರೇ, ಹಾಗೂ ಹಿರಿಯರಾದ ಗೌರವಾನ್ವಿತ ನಮ್ಮ ಶಿವರಾಮೇಗೌಡ ಸರ್ ಅವರೇ. ನಮ್ಮ ಶಾಸಕರು 224 ಜನ ಶಾಸಕರು, ಸಚಿವರು, ಅಧಿಕಾರಿಗಳು, ಚಲನಚಿತ್ರ ನಟರು ಎಲ್ಲರೂ ಕನ್ನಡದ ಹೆಸರಿನಲ್ಲಿ ಅನ್ನವನ್ನು ತಿಂತಕ್ಕಂಥದ್ದು, ಕನ್ನಡದ ಹೆಸರಿನಲ್ಲಿ ಬೆಳೆದಿರ್ತಕ್ಕಂಥದ್ದು. ಆದರೆ ಕನ್ನಡಿಗರಿಗೆ ಧಕ್ಕೆ ಬಂದಾಗ, ಕನ್ನಡದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ಕರ್ನಾಟಕದ ಅಸ್ಮಿತೆಗೆ ಧಕ್ಕೆ ಬಂದಾಗ ಯಾವ ಒಬ್ಬನು ಬಾಯನ್ನು ಬಿಡೋದಿಲ್ಲ. ಏನು ಕರ್ನಾಟಕದ ಹೋರಾಟಗಾರರು ಅಂತಂದರೆ ರೂಪೇಶ್ ರಾಜಣ್ಣರಾಗಿರ್ಬೋದು, ಶಿವರಾಮೇಗೌಡರಾಗಿರ್ಬೋದು, ಇನ್ನು ದೊಡ್ಡ ದೊಡ್ಡ ಹೋರಾಟಗಾರರಾಗಿರ್ಬೋದು, ನಮ್ಮ ನಾರಾಯಣಗೌಡರಾಗಿರ್ಬೋದು, ನಮ್ಮ ವಾಟಾಳ್ ನಾಗರಾಜ್ ಸರ್ ಆಗಿರ್ಬೋದು, ಇವರೆಲ್ಲರೂ ತಮ್ಮ ಕುಟುಂಬಗಳನ್ನು ತಮಗೆ ಬರ್ಕೊಟ್ಟಿಲ್ಲ. ಆದರೂ ಕೂಡ ಕನ್ನಡ ಅಂತ ಬಂದಾಗ, ಕನ್ನಡದ ನಾಡು ನುಡಿ ಜಲ ಅಂತ ಬಂದಾಗ ತಮ್ಮ ಇಡೀ ಕುಟುಂಬಗಳನ್ನು ಬದಿಗೊತ್ತು ಹೋರಾಟವನ್ನು ಮಾಡಿ ಎಷ್ಟೋ ಬಾರಿ ಬಂಧನಕ್ಕೊಳಗಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಅಂತಹ ಎಲ್ಲ ಕನ್ನಡಿಗರಿಗೆ ವಂದಿಸುತ್ತಾ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. CM ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಸರ್ ಅವರೇ, ನಮ್ಮ ಪರಮೇಶ್ವರ್ ಸರ್ ಅವರೇ, ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ, ಇಂತಹ ವಿಚಾರಗಳಲ್ಲಿ ನಮ್ಮಂತಹ ಕನ್ನಡಿಗರು ಮಾತಾಡ್ತಕ್ಕಂಥ ಮಾತು ಕೆಲಸಕ್ಕೆ ಬರೋದಿಲ್ಲ. ನೂರಾರು ಜನ, ಸಾವಿರಾರು ಜನ ಕನ್ನಡಿಗರು ಬಾಯಿ ಬಡ್ಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಆದರೆ ನಿಮ್ಮಂತಹ ಅಧಿಕಾರಿಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರು, ಅಷ್ಟೆಲ್ಲ ಯಾಕೆ ನಮ್ಮ ಚಲನಚಿತ್ರ ರಂಗದಲ್ಲಿ ಕನ್ನಡದ ಹೆಸರಿನಲ್ಲಿ ಅನ್ನ ತಿರ್ತಿರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕ ನಟರು, ನೀವು ಧ್ವನಿ ಎತ್ತಿದರೆ, ನೀವು ಮಾತನಾಡಿದರೆ ಸರ್ಕಾರಗಳು ಜಾಗೃತಗೊಳ್ಳುತ್ತವೆ. ಆದ್ದರಿಂದ ದಯಮಾಡಿ ಎಲ್ಲ ದೊಡ್ಡ ದೊಡ್ಡ ಚಲನಚಿತ್ರ ನಾಯಕ ನಟರು, ದೊಡ್ಡ ದೊಡ್ಡ ಸಾಮಾಜಿಕ ಹೋರಾಟಗಾರರು, ಈ ಸಮಾಜದಲ್ಲಿ ಕನ್ನಡದ ಹೆಸರಿನಲ್ಲಿ ಅನ್ನವನ್ನು ತಿಂತ ಬೆಳೀತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಂತಹ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಧ್ವನಿಯನ್ನು ಎತ್ತಿ ಅಂತ ಹೇಳ್ತಾ, ಇವತ್ತು ರೂಪೇಶ್ ರಾಜಣ್ಣನವರು, ಶಿವರಾಮೇಗೌಡ ಸರ್ ಅವರು, ಅನೇಕ ಸಂಘಟಕರು, ನಮ್ಮ ಪರಮೇಶ್ವರ್ ಸರ್ ಅವರಿಗೆ, ನಮ್ಮ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯನ್ನು ಮಾಡಿ ತಮಿಳುನಾಡು ಸರ್ಕಾರಕ್ಕೆ ಅರಿವನ್ನು ಮೂಡಿಸಿ ಇಲ್ಲಿಂದ ಪತ್ರವನ್ನು ಕಳಿಸಿ ಇವತ್ತು ಆ ಸಿಲಂಬರಸ್ ಅಂತಕ್ಕಂಥ ನಾಯಿ, ನೀಚ, ದುರ್ಮಾಂಗಿ ಇವತ್ತು ಅರೆಸ್ಟ್ ಆಗೋ ರೀತಿ ಮಾಡಿದ್ದಾರೆ. ಆದರೆ ನಮ್ಮೆಲ್ಲರ ಒಂದೇ ಒಂದು ಕೋರಿಕೆ ಏನಂದರೆ, ನಮ್ಮ ಕನ್ನಡದ ಬಾವುಟಗಳನ್ನು ಮುಟ್ಟಿದಂತಹ ಅವನು, ಕನ್ನಡದ ಚಾಲಕರ ಮೇಲೆ ದೈಹಿಕ ಹಲ್ಲೆ ಮಾಡಿದಂತಹ ಅವನು
ಪಬ್ಲಿಕ್ಕಲ್ಲಿ ಅಂದರೆ ಸಾರ್ವಜನಿಕವಾಗಿ ದಯವಿಟ್ಟು ಕ್ಷಮೆ ಕೇಳುವಂತೆ ಮಾಡಿದ್ರೆ ಅದು ನಮ್ಮ ಕನ್ನಡಿಗರಿಗೆ ಸಿಗುವಂತಹ ಗೆಲುವು ಅಂತ ಹೇಳ್ತಾ ಇದರ ವಿರುದ್ಧ ಸರ್ಕಾರವು ಎಚ್ಚೆತ್ತುಕೊಳ್ಬೇಕು. ಆ ಸಿಲಂಬರಸ್ ಅಂತಕ್ಕಂಥ ವ್ಯಕ್ತಿ ಎಲ್ಲ ಕನ್ನಡಿಗರನ್ನ ಕ್ಷಮೆ ಕೇಳುವಂತೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ದಯವಿಟ್ಟು ಈ ವಿಡಿಯೋ ಎಲ್ಲರಿಗೆ ತಲುಪುವಂತೆ ಶೇರ್ ಮಾಡಿ. ಎಲ್ಲರಿಗೂ ಕನ್ನಡಿಗರ ಸ್ವಾಭಿಮಾನಕ್ಕೆ, ಕನ್ನಡಕ್ಕೆ ಧಕ್ಕೆ ಬಂದಾಗ ಕರ್ನಾಟಕ ಸರ್ಕಾರ ಅಥವಾ ಕನ್ನಡಿಗರು ಎಷ್ಟು ಶಕ್ತಿವಂತರು, ಎಷ್ಟು ಹೋರಾಟವಂತರು ಅಂತಕ್ಕಂಥದ್ದು ತಿಳಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ವಿಚಾರದಲ್ಲಿ ಹೋರಾಟ ಮಾಡಿದಂತಹ ಎಲ್ಲ ನನ್ನ ಕನ್ನಡ ಪರ ಹೋರಾಟಗಾರರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಎಲ್ಲರಿಗೂ ಶುಭವಾಗಲಿ.